ಮಮ್ಮಿ ಚಾನಲ್ ಚರ್ಚೆ ಬಾಗಲಿ ಪ್ಲೀಸ್ ಡೇಟ್ ಮಾಡಿ ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಹಾಗೆ ವೆಲ್ಕಮ್ ಟು ಮೈ ಚಾನಲ್. ಪ್ಲೀಸ್ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇವತ್ತು ನಾವು ಅತ್ರಸ ಕಜ್ಜಾಯವನ್ನು ಹೇಗೆ ಮಾಡೋದು ಅದ್ಭುತವಾದ ರೆಸಿಪಿಯೊಂದಿಗೆ ನಿಮ್ಮ ಮುಂದೆ ಇವತ್ತು ನಾನು ಬಂದಿದ್ದೀನಿ. ತುಂಬ ಸುಲಭವಾಗಿ ಮಾಡುವಂಥದ್ದು, ಹಾಗೆ ತುಂಬ ಚೆನ್ನಾಗಿ ಬರಬೇಕು, ಹಾಗೆ ತುಂಬ ದಿನ ತಿನ್ನಲಿಕ್ಕೂ ಬರಬೇಕು. ಸೊ ಆ ರೀತಿಯಾಗಿ ಒಂದು ರೆಸಿಪಿಯನ್ನು ನಾವು ಮಾಡೋಣ. ತುಂಬ ಟೇಸ್ಟಿಯಾಗಿರಬೇಕು, ಎಲ್ಲರೂ ಇಷ್ಟಪಟ್ಟು ತಿನ್ನಬೇಕು. ಹಾಗೆ ಬನ್ನಿ ಹಾಗಾದರೆ ನೋಡೋಣ. ಇಲ್ಲಿ ನಾನು 6 ಗ್ಲಾಸಷ್ಟು ರೈಸನ್ನು ತೊಗೊಳ್ತಾ ಇದ್ದೀನಿ. ನಾನು ಗೌರಿ ಪೂಜೆಗೆ ನಮ್ಮ ಅಮ್ಮನ ಮನೆಗೆ ಹೋದಾಗ ಮಾಡಿದಂತಹ ಕಜ್ಜಾಯದ ಒಂದು ರೆಸಿಪಿಯನ್ನು ವಿಡಿಯೋನ ನಾನು ಮಾಡಿದ್ದೀನಿ ನೋಡಿ. 2 ಸೇರ್ ಅಂತಂದರೆ 2 kgಯಷ್ಟು ಅಕ್ಕಿ ಹಿಟ್ಟಿನಿಂದ ನಾನು ಅತಿರಸ ಕಜ್ಜಾಯವನ್ನು ಮಾಡ್ತಾಯಿದ್ದೀನಿ. ಸೊ 2 kg ಅಂದರೆ ಇದರಲ್ಲಿ 3 ಗ್ಲಾಸ್ಗೆ 1 kg ಆಗುತ್ತೆ ಅನ್ನೋದು. ಸೊ ಒಟ್ಟು 6 ಗ್ಲಾಸಷ್ಟು ರೈಸನ್ನು ನಾನು ತೊಗೊಳ್ತಾ ಇದ್ದೀನಿ. ಸೊ 6 ಗ್ಲಾಸಷ್ಟು ರೈಸನ್ನು ತೆಗೆದುಕೊಂಡು ಅದನ್ನು ಚೆನ್ನಾಗಿ ವಾಶ್ ಮಾಡ್ತಾಯಿದ್ದೀನಿ. 1-2 ರಿಂದ 3 ಸಲ ಚೆನ್ನಾಗಿ ಇದನ್ನ ನೀರಲ್ಲಿ ತೊಳೆಯೋಣ. ಇದಾದ ನಂತರ ಚೆನ್ನಾಗಿ ತೊಳೆದಾದ್ಮೇಲೆ ಇದಕ್ಕೆ ಒಂದಷ್ಟು ನೀರನ್ನು ಹಾಕೋಣ. ನೀರು ಹಾಕಿ ಅಕ್ಕಿ ಫುಲ್ ಕಂತೋವರೆಗೂ ನೀರನ್ನು ಹಾಕಬೇಕು, ಅಕ್ಕಿ ಮುಳುಗೋವರೆಗೂ. ಸೊ ಅಷ್ಟು ನೀರನ್ನು ಹಾಕಿ ಚೆನ್ನಾಗಿ ನೆನೆಸಿಡೋಣ. ಇದನ್ನು ಇವತ್ತು ನೆಕ್ಸ್ಟ್ ಡೇನೇ ಓಪನ್ ಮಾಡುವಂಥದ್ದು. ಸೊ ಇವಾಗ ನಾನು ಇದು 2ನೇ ದಿನ ಈ ರೈಸನ್ನು ತೆಗೆದು ಈ ರೀತಿ ಹೋಲಿರುವಂತಹ ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ. ಯಾಕಂತ ಹೇಳಿದ್ರೆ ನೀರು ಕೆಳಗಡೆ ಎಲ್ಲ ಜಾರ್ ಹೋಗಲಿ ಅನ್ನೋ ಕಾರಣಕ್ಕೆ. ಸೊ ಎಲ್ಲ ರೈಸನ್ನು ತೆಗೆದು ಇದಕ್ಕೆ ಒಂದು ಸ್ವಲ್ಪ ಹೊತ್ತು ಹಾಗೆ ಬಿಡೋಣ, ನೀರೆಲ್ಲ ಆರತ್ತೆ. ಅದಾದ ನಂತರ ಒಂದು ಕಾಟನ್ ಬಟ್ಟೆಯನ್ನು ಹಾಸ್ಕೊಳ್ಳಿ, ಅದ್ರ ಮೇಲೆ ರೈಸನ್ನು ಹಾಕಿ ಚೆನ್ನಾಗಿ ಸ್ಪ್ರೆಡ್ ಮಾಡಿ ಅದನ್ನು ಸ್ವಲ್ಪ ಚೆನ್ನಾಗಿ ಆರೋದಕ್ಕೆ ಬಿಡಿ. ಆದರೆ ಡ್ರೈ ಆಗೋದಕ್ಕೆ ಬಿಡಬೇಡಿ ರೈಸನ್ನು. ಸೊ ನೀರಷ್ಟೇ ಆರೋದ್ರೆ ಸಾಕು. ನೋಡಿ ಈ ಥರ ಇರಬೇಕು, ಇಷ್ಟು ಆರಿದ್ರೆ ಸಾಕು, ತುಂಬ ಆರೋದಕ್ಕೆ ಬಿಡಬೇಡಿ. ಸೊ ಅದನ್ನು ಇವಾಗ ಹಿಟ್ಟು ಮಾಡ್ಕೊಳ್ಳೋಣ. ಹಿಟ್ಟನ್ನು ತುಂಬ ಫೈನ್ಲಿ ರುಬ್ಕೊಳ್ಳಿ. ಸೊ ಇದು ನೋಡಿ ಈ ರೀತಿಯಾಗಿ ನಾನು ಮಿಕ್ಸಿ ಮಾಡಿಟ್ಟಿರೋಂಥ ಹಿಟ್ಟನ್ನೆಲ್ಲನೂ ಒಂದು ಕಡೆ ಬಾಳೆ ಎಲೆ ಹಾಕಿಬಿಟ್ಟು ಅದ್ರ ಮೇಲೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ಅದಾದಮೇಲೆ ನಾನು ನೀಟಾಗಿ ಒಂದು ಸಲ ಜರಡಿ ಹಿಡಿತಾ ಇದ್ದೀನಿ. ಅದು ಸಾಣಿಸೋದು ಅಂತ ಹೇಳ್ತೀವಿ. ಸೊ ಅದನ್ನು ನೀಟಾಗಿ ಈ ರೀತಿ ಜರಡಿ ಹಿಡ್ಕೊಂಡ್ರೆ ಏನಾದರೂ ರೈಸ್ ಏನಾದರೂ ಇದ್ದರೆ ಅದು ಸಿಗುತ್ತೆ ಅಂತ. ಸೊ ಆ ರೀತಿ ಮಾಡೋದ್ರಿಂದ ಹಿಟ್ಟು ಇನ್ನೂ ಚೆನ್ನಾಗಿರುತ್ತೆ. ಸೊ ಏನು ಅದರಲ್ಲಿ ಸೇರಿಕೊಳ್ಳಲ್ಲ ಅನ್ನೋ ಕಾರಣಕ್ಕೆ. ಸೊ ಈ ಥರ ಮಾಡಿ ಇದನ್ನ ತೆಗಿತಾ ಇದ್ದೀನಿ. ಸೊ ನೋಡ್ಬೋದು, ಸ್ವಲ್ಪ ಇಲ್ಲಾದರೂ ಇರುತ್ತಲ್ಲ, ಸ್ವಲ್ಪ ರವೆ ಥರ ಬಂದಿರುತ್ತೆ ರೈಸು, ಅದಿರ್ಬೋದು. ಅಥವಾ ಏನಾದರೂ ಒಂದು ರೈಸ್ ಕಾಳು ಸೇರಿಕೊಂಡಿರುತ್ತೆ ಆ ಥರ. ಸೊ ರೈಸ್ನ ಹೆಚ್ಚಾಗಿ ಎಣ್ಣೆಗೆ ಹಾಕಿದ್ರೆ ಸಿಡಿಯೋ ಸಾಧ್ಯತೆ ಇರುತ್ತೆ. ಸೊ ಹಾಗಾಗಿ ರೈಸ್ ಏನಾದರೂ ಇರ್ಬೋದಾ ಅಂತ ಈ ಥರ ಜರಡಿ ಹಾಕಿ ಇದನ್ನು ತೆಕ್ಕೊಳ್ಳೋಣ. ಸೊ ಫೈನಲಿ ಇದನ್ನು ತೆಗೆದ್ಬಿಟ್ಟು ಈ ರೀತಿಯಾಗಿ ಹಿಟ್ಟು ರೆಡಿಯಾಗಿದೆ. ಸೊ ಇದು ನನ್ನ ಅಮ್ಮನ ಮನೆ ಬೆಲ್ಲ. ಸೊ ಈ ಬೆಲ್ಲವನ್ನು ನಾನು ಇವಾಗ 6 ಗ್ಲಾಸ್ ಅಕ್ಕಿಗೆ ಅದರಲ್ಲಿ 2.5 ಗ್ಲಾಸಷ್ಟು ಬೆಲ್ಲನ ನಾನು ತಗೊಂಡಿದ್ದೀನಿ. ಸೊ ಇವಾಗ ನಾನೇನು ಮಾಡ್ತೀನಿ ಅಂತ ಹೇಳಿದ್ರೆ, ಇದು ಬೆಲ್ಲವನ್ನು ಚೆನ್ನಾಗಿ ಪಾಕಕ್ಕೆ ಇಟ್ಕೊಳ್ತೀನಿ. ಅಮ್ಮನ ಮನೆಯಲ್ಲಿ ಬೆಂಕಿ ಒಲೆಯಲ್ಲಿ ಮಾಡೋಣ ಅಂತ ಬೇರೆ ಕಡೆ ಈ ಥರ ಒಲೆ ಇಟ್ಬಿಟ್ಟು ರೆಡಿ ಮಾಡಿಕೊಟ್ರು ಅಮ್ಮ. ಯಾಕೆಂದರೆ ಹಬ್ಬದ ಅಡುಗೆ ಮಾಡಬೇಕು, ಸೊ ಗ್ಯಾಸ್ ಎಲ್ಲ ಫ್ರೀ ಇರಲ್ಲ ಅಂತ ಹೇಳ್ಬಿಟ್ಟು ಈ ಥರ ಬೆಂಕಿ ಹಾಕಿಕೊಟ್ರು. ನನಗೂ ಸ್ವಲ್ಪ ಬೆಂಕಿನಲ್ಲಿ ಮಾಡೋದಂದರೆ ಸ್ವಲ್ಪ ಫ್ರೀಯಾಗಿರುತ್ತೆ ಅನ್ನಿಸ್ತು. ಸೊ ಹಾಗಾಗಿ ಇದನ್ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಅಮ್ಮನಿಗೆ ಅಡುಗೆ ಮನೇಲಿ ಡಿಸ್ಟರ್ಬ್ ಮಾಡಬಾರ್ದು ನಾನು ಅಂತ ಸ್ವಲ್ಪ ಜಾಸ್ತಿ ಹೊಗೆ ಬರ್ತಾ ಇದೆ. ನನಗೆ ಬೆಂಕಿ ಇಟ್ಕೊಳ್ಳೋಕೆ ಬರಲ್ಲ, ನಮ್ಮಮ್ಮ ಹೆಲ್ಪ್ ಮಾಡ್ತೀನಿ ಅಂತ ನನಗೆ. ಸೊ ಇವಾಗ ನಾನು ಇದನ್ನೇನು ಮಾಡ್ತೀನಿ ಅಂದರೆ, ಚೆನ್ನಾಗಿ ಇದು ಪಾಕ ಬರೋವರೆಗೂ ಮಿಕ್ಸ್ ಮಾಡ್ಕೊಳ್ತಾನೇ ಇರೋಣ. ಇದು ರೆಡಿ ಆಗ್ತಾ ಇದೆ. ಸೊ ನೀವು ಬೇಕಾದರೆ ಡೌಟ್ ಏನಾದರೂ ಇದ್ದರೆ ನೀರಿಗೆ ತಟ್ಟೆಯಲ್ಲಿ ನೀರು ಇಟ್ಕೊಂಡು ಹಾಕಿಬಿಟ್ಟು ಚೆಕ್ ಮಾಡಿಕೊಂಡ್ರೆ ಗೊತ್ತಾಗುತ್ತೆ. ಸೊ ಇವಾಗ ನಮ್ಮ ಅಮ್ಮನ ಕರೆದೇ ಬಂದು ಹಿಟ್ಟನ್ನು ಹಾಕಲಿಕ್ಕೆ, ನನಗೆ ಒಬ್ಳಿಗೆ ಮಿಕ್ಸ್ ಮಾಡ್ಕೊಂಡು ಹಾಕ್ಲಿಕ್ಕೆ ಆಗಲ್ಲ ಅಂತ. ಸೊ ನಮ್ಮ ಅಮ್ಮ ಬಂದು ಹಿಟ್ಟನ್ನು ಹಾಕ್ತಾ ಇದ್ದಾರೆ. ಸೊ ನಾನು ತಿರುಗಿಸ್ಕೊಳ್ತಾ ಇದ್ದೀನಿ. ಇದೇ ರೀತಿ ಹಿಟ್ಟನ್ನು ಸ್ವಲ್ಪ ಬೆಲ್ಲ ಪಾಕ ಬಂದ ತಕ್ಷಣ ಹಿಟ್ಟನ್ನು ಹಾಕ್ಕೊಂಡು ತಿರುಗಿಸ್ತಾ ಇದನ್ನು ರೆಡಿ ಮಾಡ್ಕೊಳ್ಳುವಂಥದ್ದು. ಸೊ ಇದನ್ನ ತಿರುಗಿಸ್ತಾ ಇದ್ದೀನಿ. ನಮ್ಮಮ್ಮ ಹಿಟ್ಟನ್ನು ಹಾಕ್ತಾ ಇದ್ದಾರೆ. ಸೊ ಇವಾಗ ನಮ್ಮಮ್ಮ ಫೈನಲಿ ಅದನ್ನ ಎತ್ಕೊಂಡ್ಬಿಟ್ಟು ಎಲ್ಲ ಹಿಟ್ಟನ್ನು ಹಾಕ್ಬಿಡ್ತಾ ಇದ್ದಾರೆ.
ಇದನ್ನು ಸ್ವಲ್ಪ ನಿಧಾನವಾಗಿ ತಿರುಗಿಸ್ಕೊಳ್ಬೇಕಾಗತ್ತೆ. ಸೊ ಎಷ್ಟು ತಾಳ್ಮೆಯಿಂದ ಮಾಡ್ಕೊಳ್ತೀವೋ ಅಷ್ಟು ಚೆನ್ನಾಗಿ ಬರುತ್ತೆ ಇದು. ಸೊ ಇವಾಗ ಸ್ವಲ್ಪ ಬಿಸಿ ಆಯಿತು, ನನಗೆ ಗಟ್ಟಿ ಹಿಡ್ಕೊಬೇಕು, ಎಲ್ಲರೂ ಬಿದ್ದುಬಿಟ್ರೆ ಕಷ್ಟ ಅಂತೇಳಿ ಅಮ್ಮನ ಹತ್ರ ಬಟ್ಟೆ ಇಸ್ಕೊಂಡೆ. ಸೊ ಬಟ್ಟೆಯಿಂದ ಹಿಡ್ಕೊಂಡು ಅದನ್ನು ತಿರುಗಿಸ್ತಾ ಇದ್ದೀನಿ. ಈ ಥರ ಮಿಕ್ಸ್ ಮಾಡಿಕೊಂಡು ನೀಟಾಗಿ ನಿಧಾನವಾಗಿ ತಿರುಗಿಸ್ತಾ ಬಂದರೆ ಅದು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಆಗಿ ಆದಮೇಲೆ ಅದು ಸ್ವಲ್ಪ ಗಟ್ಟಿ ಆಗೋವರೆಗೂ ತಿರುಗಿಸ್ಕೋಬೇಕಾಗತ್ತೆ. ಈ ರೀತಿ ನೀವು ರೆಡಿ ಮಾಡಿ ಒಂದಿನ ಹಾಗೆ ಇಟ್ಟು ಅದಾದ ನಂತರ ಕಜ್ಜಾಯ ಮಾಡೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ ಕಜ್ಜಾಯ. ಸೊ ಈ ರೀತಿಯಾಗಿ ಆರಾಮಾಗಿ ತಿರುಗಿಸ್ಕೊಳ್ತಾ ಇದ್ದರೆ ಹಿಟ್ಟು ರೆಡಿ ಆಗ್ತಾ ಹೋಗುತ್ತೆ. ಸೊ ಈ ರೀತಿ ತಳ ಹಿಡಿಲಿಕ್ಕೆ ಬಿಡಬಾರ್ದು, ಆ ರೀತಿಯಾಗಿ ತಿರುಗಿಸ್ಕೊಳ್ತಾ ಹೋಗಬೇಕು. ಇವಾಗ ನಾನು ಇಲ್ಲಿ ನನಗೆ ಕಜ್ಜಾಯ ಸ್ಮೆಲ್ ತುಂಬ ಚೆನ್ನಾಗಿರಲಿ ಅನ್ನೋ ಕಾರಣಕ್ಕೆ ಸ್ವಲ್ಪ ಲವಂಗ ಮತ್ತು ಸ್ವಲ್ಪ ಜಾಸ್ತಿ ಏಲಕ್ಕಿಗಳನ್ನ ಹಾಕಿ ಪೌಡರ್ ಮಾಡಿಟ್ಕೊಂಡಿದ್ದೆ. ಆ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಸ್ವಲ್ಪ ಬಿಳಿ ಎಳ್ಳನ್ನು ಸಹ ಸೇರಿಸ್ಕೊಳ್ತೀನಿ. ಸೊ ನಿಮಗೆ ಬೇಕಂದರೆ ಹಾಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಬೋದು. ಸೊ ಇದಿಷ್ಟನ್ನು ಹಾಕ್ಕೊಂಡು ಮತ್ತೆ ಮಿಕ್ಸ್ ಮಾಡ್ಕೊಳ್ತೀನಿ. ಸೊ ನೋಡಿ, ಇದನ್ನ ಇವಾಗ ಸ್ವಲ್ಪ ಇನ್ನೂ ಗಟ್ಟಿ ಆಗೋವರೆಗೂ ಸ್ವಲ್ಪ ಮಿಕ್ಸ್ ಮಾಡಬೇಕು ಚೆನ್ನಾಗಿ. ಇನ್ನು ಸ್ವಲ್ಪ ಈ ರೀತಿ ಜಾರು ಬೀಳೋದು, ಸ್ವಲ್ಪ ಗಟ್ಟಿ ಆಗೋವರೆಗೂ ನಾವು ಮಿಕ್ಸ್ ಮಾಡಿದ್ರೆ ಕಜ್ಜಾಯ ರೆಡಿ ಆಗುತ್ತೆ. ಸೊ ನೋಡ್ಬೋದು, ಇದು ಸ್ವಲ್ಪ ಗಟ್ಟಿ ಆಗ್ತಾ ಇದೆ. ಹೀಗೆ ತಿರುಗಿಸ್ತಾ ಇನ್ನು ಸ್ವಲ್ಪ ಗಟ್ಟಿ ಆಗಿಬಿಡುತ್ತೆ. ಅದು ಸ್ವಲ್ಪ ಗಟ್ಟಿ ಆದಮೇಲೆ ಸ್ಪೂನನ್ನು ಎತ್ತಿ ಬಿಟ್ಟರೆ ಸ್ವಲ್ಪ ನಿಧಾನವಾಗಿ ಕೆಳಗೆ ಬೀಳಬೇಕದು. ಅಷ್ಟು ಗಟ್ಟಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಾಗುತ್ತೆ. ಸೊ ಈ ರೀತಿ ಚೆನ್ನಾಗಿ ತಿರುಗಿಸ್ತಾನೆ ಇರಿ, ಯಾವುದೇ ಕಾರಣಕ್ಕೂ ತಳ ಹಿಡಿಲಿಕ್ಕೆ ಬಿಡಬೇಡಿ. ಸೊ ಈ ಥರ ಚೆನ್ನಾಗಿ ತಿರುಗಿಸ್ಕೊಳ್ಳಿ ಬೇಯಿಸ್ತಾನೆ ಇರಿ. ಎಸ್, ಇದು ಇವಾಗ ಗಟ್ಟಿ ಆಗಿದೆ. ಸೊ ಇವಾಗ ನಾನು ಇದನ್ನು ತೆಗೆದು ಒಂದು ಬಾಕ್ಸ್ಗೆ ಹಾಕಿ ಕವರ್ ಮಾಡಿ ಇಟ್ಬಿಡ್ತೀನಿ. ನಿಧಾನವಾಗಿ ಎತ್ತಿ ಬಿಟ್ಟವಾಗ ಕೆಳಗೆ ಬೀಳಬೇಕು, ಆ ಹದಕ್ಕೆ ಎತ್ತಿ ನಾನೊಂದು ಬಾಕ್ಸ್ಗೆ ಹಾಕ್ಕೊಳ್ತಾ ಇದ್ದೀನಿ. ಬಾಕ್ಸ್ಗೆ ಹಾಕಿ ನಾನು ಒಂದು ದಿನ ಇಟ್ಟಿದ್ದೆ. ನೆಕ್ಸ್ಟ್ ಡೇ ನೋಡಿ, ಇದು ಇಷ್ಟು ಗಟ್ಟಿಯಾಗಿ ಕಜ್ಜಾಯ ಮಾಡಲಿಕ್ಕೆ ಹದಕ್ಕೆ ಕರೆಕ್ಟಾಗಿ ಬಂದಿದೆ. ಹಿಟ್ಟನ್ನು ಬಾಕ್ಸಿಗೆ ಹಾಕಿ ಕವರ್ ಮಾಡುವಾಗ ನೆನಪಿಟ್ಕೊಳ್ಳಿ, ಎಣ್ಣೆಯನ್ನು ಮೇಲ್ಗಡೆಯಿಂದ ಹಾಕಿ ಬಾಕ್ಸ್ ಮುಚ್ಚಳ ಹಾಕಿಟ್ಟಿರಿ. ಇದಾದ ನಂತರ ನೋಡಿ, ನಾನು ಪ್ಲಾಸ್ಟಿಕ್ ಸಹಾಯದಿಂದ ಅದನ್ನು ನಿಧಾನವಾಗಿ ತಟ್ಕೊಂಡು ಎಣ್ಣೆಗೆ ಹಾಕ್ಕೊಂಡು ಬೇಯಿಸ್ಕೊಳ್ತಾ ಇದ್ದೀನಿ. ಇದು ನನಗಿಲ್ಲಿ ಬೇರೆ ಕಡೆ ನಾನು ಸ್ಟವ್ ಮೇಲೆ ಮಾಡಿಬಿಟ್ಟೆ, ಅಲ್ಲಿ ನಂಗೆ ನಿಂತ್ಕೊಳ್ಳೋಕ್ಕಾಗಿಲ್ಲ. ಸೊ ಹಾಗಾಗಿ ಕ್ಯಾಮ್ರಾ ಸರಿಯಾಗಿ ಇಟ್ಕೊಂಡಿಲ್ಲ, ಮಗು ಬೇರೆ ರಗಳೆ ಮಾಡ್ತಿದೆ. ಫೈನಲಿ ಇದು ರೆಡಿ ಆಗಿದೆ, ನೀವು ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಈಸಿ ಆಗಿದೆ ಅಂತ. ಎಸ್ ಫ್ರೆಂಡ್ಸ್, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಎಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್.